ಇವತ್ತು ಕೋಲಾರಲ್ಲಿ ನಾನೇನಾದರೂ MLA ಆಗ್ಬೇಕಂದ್ರೆ ಅದು ಮೂಲಕರ್ತರು ನಮ್ಮ ಸಿದ್ದರಾಮಣ್ಣವರು, ಅವರಿಂದನೇ ಇವತ್ತು ನಾನು MLA ಆಗಿದೆ. ನನಗೆ ಒಂದೇ ಮಾತು ಹೇಳಿದ್ರು, ಅವ್ರು ಕರೆದು ಏರ್ಪೋರ್ಟ್ ಹತ್ರ ಸುರೇಶ್ ಅಣ್ಣ ಫೋನ್ ಮಾಡಿ ಕರೆದ್ರು, ಮಂಜು ಸಾಹೇಬ್ರು ಕರೀತಾ ಇದ್ದಾರೆ ಬಾ ಅಂದರು. ನನಗೆಲ್ಲೂ ನಿಂತ್ಕೊಳ್ಳೋಕೆ ಅವಕಾಶ ಇರಲಿಲ್ಲ, ಸುಮ್ಮನೆ ಇದ್ದೆ ನಾನು. ಇಲ್ಲಿಂದ ಹೋದೆ ಸಾಹೇಬ್ರ ಹತ್ರ, ಏರ್ಪೋರ್ಟ್ ಸುರೇಶ್ ಅಣ್ಣ ಕರೆದ್ರು, ಹೋದೆ. ಏನಣ್ಣ ಏನು ಸಮಾಚಾರ, ನೀನು ಬಾ ಅರ್ಜೆಂಟ್ ಬಾ ಏರ್ಪೋರ್ಟ್ಗೆ ಅಂದರು. ಹೋದೆ ಏರ್ಪೋರ್ಟ್ಗೆ. ಅವ್ರಂದ್ರು ಒಂದು ಮಾತಂದ್ರು ನನಗೆ, ಇಡೀ ಭಾರತ ದೇಶದಲ್ಲಿ ನಿಮ್ಮ ಜನಾಂಗದಲ್ಲಿ ಯಾರೂ MLA ಇಲ್ಲ, ಈ ಜನಾಂಗಕ್ಕೆ ಅಂತ ಒಂದು ಪ್ರತಿನಿಧಿ ಇಲ್ಲ, ಅಲಮಾರಿ ಬುಡಕಟ್ಟು ಜನಾಂಗದ ಎಷ್ಟೋ ಜನ ಎಲ್ಲೆಲ್ಲೋ ಇನ್ನ ಭಿಕ್ಷೆ ಬೇಡಿಕೊಂಡು ಊರುಗಳ ಮೇಲೆ ಸುತ್ತಾಡ್ಕೊಂಡಿದ್ದಾರೆ, ಯಾರು ಈ ಜನಗಳಿಗೆ ಒಂದು ಪ್ರತಿನಿಧಿ ಅನ್ನೋರು ಭಾರತ ದೇಶದಲ್ಲಿ ಇಲ್ಲ. ಮೊದಲಾಗಿದ್ದು ನೀನೇ, ಎರಡನೇದಾಗಿ ನೀನಾಗಬೇಕು. ನಾನು ಇವಾಗ ಡೆಲ್ಲಿಗೆ ಹೋಗ್ತಾ ಇದ್ದೀನಿ, ಕೋಲಾರಲ್ಲಿ ನೀನೇ ನಿಂತ್ಕೋಬೇಕು. ಸಿದ್ದರಾಮಣ್ಣ ಅವರು ಕೋಲಾರಲ್ಲಿ ನಿಂತ್ಕೊಳ್ಳೋರು ನನಗೆ ಬಂದು ಹೇಳ್ತಾರೆ ಅಂದರೆ ಅದು ಆ ಟೈಮಲ್ಲಿ ನಾನು ನಂಬಕ್ಕಾಗುತ್ತಾ? ಇವ್ರು ನಿಂತ್ಕೊಳ್ಳಲ್ಲ, ನನಗೆ ಕೊಡ್ತೀನಿ ಅಂತ ಹೇಳಿದ್ದೇನೋ ಇದು ಇದೇ ನನಗೆ ಅಂದ್ಕೊಂಡೆ ನಾನು. ಆಮೇಲೆ ಸುರೇಶ್ ಅಣ್ಣನು ನಮ್ಮ ಚಿಂತಾಮಣಿ ಸುಧಾಕರ್ ಅಣ್ಣ ಇಬ್ಬರು ಹೇಳಿದ್ರು, ಇಲ್ಲ ಸಾಹೇಬ್ರು ಹೇಳ್ತಾರೆ ಅದು ನಿಜ ಅಂತ ಹೇಳಿದ್ರು. ಇವತ್ತೇನಾದರೂ ನಾನು MLA ಆಗಿದ್ದೀನಿ ಅಂದರೆ ಮೊದಲನೇದಾಗಿ ಸಿದ್ದರಾಮಣ್ಣ ಹಾಕಿರುವಂಥ ಒಂದು ಭಿಕ್ಷೆ, ಎರಡನೇದಾಗಿ ಕೋಲಾರ ಜನ ಹಾಕಿರುವಂಥ ಒಂದು ಭಿಕ್ಷೆನ ನನಗೆ ಇವತ್ತು MLA ಆಗಿರೋದು. ಆದರೆ 100% ಆಗಿ ನಾನು ಹೇಳ್ತೀನಿ, ನಾನು ಅವ್ರು ಕೊಟ್ಟಿರುವಂಥ ಒಂದು ಅವಕಾಶ, ನೀವು ಕೊಟ್ಟಿರುವಂಥ ಒಂದು ಅವಕಾಶನ 100ಕ್ಕೆ 100 ಭಾಗ ನ್ಯಾಯ ಮಾಡ್ತೀವಿ, ನ್ಯಾಯಯುತವಾಗಿ ನಡ್ಕೊಳ್ತೀನಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಜಾಸ್ತಿ ಇವತ್ತು ನಾವು ಬೇರೆ ಏನೂ ಹೇಳೋದಕ್ಕಾಗೋದಿಲ್ಲ. ಇವತ್ತು ಹೋದ್ಸಲಿ ನಮ್ಮ ಸುರೇಶ್ ಅಣ್ಣ ಅವ್ರು ಹೇಳಿದ್ರು, ಕನಕದಾಸರ ವಿಗ್ರಹವನ್ನು ಈ ಜಾಗದಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು, ನೆಕ್ಸ್ಟ್ ಇಯರ್ ಇಲ್ಲಿ ಮಾಡಬೇಕು ಅಂತೆಲ್ಲ ಹೇಳಿದ್ರು. ಕರೆಕ್ಟ್, ಎಲ್ಲರೂ ಹೇಳಿದ್ರು, ಅದು ಒಪ್ಕೊಂಡಿದ್ವಿ ನಾವು, ನಿಜಾನೇ. ಸೆಂಟ್ರಲ್ಲಿ ಅದಕ್ಕೆ ಒಂದು ಅಡ್ಡಂತಗಳು ಬಂತು. ಏನು ಬಂತು ಅಂತ ಹೇಳಿದ್ರೆ, ನಮ್ಮ SNR ಹಾಸ್ಪಿಟಲ್ ಏನಿದೆ ಇವತ್ತು, ನಮ್ಮ ಕೋಲಾರಿಗೆ ಮೆಡಿಕಲ್ ಕಾಲೇಜ್ ಮಾಡಬೇಕು ಅನ್ನೋ ಒಂದು ಸಂದರ್ಭ ಬಂದಾಗ, ಅದರ ಬಗ್ಗೆ ಚರ್ಚೆ ಆದಾಗ ಆ ಮೆಡಿಕಲ್ ಕಾಲೇಜ್ ವಿಚಾರದಲ್ಲಿ IB ಜಾಗವನ್ನ ಅದಕ್ಕೆ ತಗೋಬೇಕು, ಸಿರಿಕಲ್ಚರ್ ಜಾಗವನ್ನ ಅದಕ್ಕೆ ತಗೋಬೇಕು, ತಗೊಂಡು ಇದನ್ನ ಟೋಟಲ್ ಆಗಿ 11 ಎಕರೆ ಪ್ಲಸ್ ಒಂದು 10 ಎಕರೆ 21.5 ಎಕರೆ ಆಗುತ್ತೆ, ಮೆಡಿಕಲ್ ಕಾಲೇಜ್ ಮಾಡ್ಬೋದು ಅಂದಾಗ ನಾವು ಕನಕದಾಸರ ವಿಗ್ರಹವನ್ನು ಇಲ್ಲಿಟ್ಟು ತಿರ್ಗಾ ತೆಗೆಯುವಂತ ಸಂದರ್ಭ ಬರಬಾರ್ದು. ಅವರು ಒಂದು ಜಾಗದಲ್ಲಿ ಇಟ್ಟಾಗ ಶ್ರೇಷ್ಠವಾಗಿ ಶ್ರೇಷ್ಠ ದಾಸ ಕನಕದಾಸರು ಹೆಂಗಿರ್ತೀವಿ ನಾವು, ಅದೇ ರೀತಿ ಅವರು ಶ್ರೇಷ್ಠವಾಗಿ ಒಂದು ಜಾಗದಲ್ಲಿ ಇರಬೇಕು ಅನ್ನೋ ಉದ್ದೇಶದಿಂದ ನಾವು ಇವತ್ತಿದ್ರೆಲ್ಲ ಮೊನ್ನೆ ಹತ್ರ ಒಂದು